ನಾವು ಬೇಬಿ ಕಾರ್ನ್ ತಿಂತಾ ಇದ್ವಿ. ಸಾಂಬಾರು ಮತ್ತೆ ಸಕ್ಕದಾಗಿ ಮಾಡಿದ್ದಾರೆ. ಮ್ಯಾಚ್ ನೋಡ್ಕೊಂಡು ಟ್ರಾಫಿಕ್ನ ಎಂಜಾಯ್ ಮಾಡ್ತಾರೆ. ಮಟನ್ ಹೆಂಗಿತ್ತು? ಮಟನ್ ನೋಡಮ್ಮ ಹಿಂಗೆ ಫ್ರೆಶ್ ಬೇಬಿ ಕಾರ್ನ್ ಹಂಗೆ ಸಕ್ಕದಾಗಿರುತ್ತೆ. ಹೈವೇಲಿ ಹೋಗುವಾಗ ಎಲ್ಲರೂ ಯಾರಾದ್ರೂ ಅಷ್ಟೇ ದಯವಿಟ್ಟು ಹುಷಾರಾಗಿ ಟ್ರಾವೆಲ್ ಮಾಡಿದ್ವಿ. ಹಾಯ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ರಮ್ಯಾ ದೇವು ಯೂಟ್ಯೂಬ್ ಚಾನಲ್. ತುಂಬ ದಿನಗಳಾಗೋಯ್ತು ವ್ಲಾಗ್ ಮಾಡಿ. ಸೊ ಇವತ್ತು ಹೊರಗಡೆ ಹೋಗ್ತಾ ಇದ್ವಿ. ಸೊ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಇವತ್ತು ಸಂಡೇ. ಫ್ಯಾಮಿಲಿ ಫ್ರೆಂಡ್ ಸೂರಜಣ್ಣ ಅಂತಿದ್ದಾರೆ. ಸೊ ಅವ್ರ ಊರಲ್ಲಿ ಹಬ್ಬ ಇದೆ, ಊರ ಹಬ್ಬಕ್ಕೆ ಇನ್ವೈಟ್ ಮಾಡಿದ್ದಾರೆ. ಸೊ ಅದಕ್ಕೆ ಎತ್ವಿಕು, ನಾನು, ದೇವು ಎಲ್ಲರೂ ಹೊರಡ್ತಾ ಇದ್ದೀವಿ. ಓಕೆ, ಇವಾಗ ಹೊರಟಿದ್ದೀವಿ. ಇವಾಗ ಯಶವಂತಪುರ ಹತ್ರ ಇದ್ದೀವಿ. ಮ್ಯಾಪಲ್ಲಿ ನೋಡಿದ್ರೆ ಇನ್ನು 3 hours ತೋರಿಸ್ತಾ ಇದೆ. ಫುಲ್ಲು ಹಬ್ಬಗಳ ಸೀಸನ್ ಅಲ್ವಾ, ಸೊ ಫುಲ್ ರೋಡೆಲ್ಲ ಬ್ಯುಸಿ ಇರುತ್ತೆ, ಟ್ರಾಫಿಕ್ ಇರುತ್ತೆ ಅಂದ್ಕೊಂಡಿದ್ದೀವಿ. ನೋಡೋಣ, ಆನ್ ದ ವೇ ಹೋಗ್ತಾ ಏನಾದರೂ ತಿನ್ಕೊಂಡು ಹೊಡ್ಬೇಕು. ಎದ್ದು ಹಾಯ್ ಎಲ್ರಿಗೂ ನಮಸ್ತೆ. ಹಾಯ್ ಹೇಳಿ ಅಂತ ಇದೆ ಯಾವಾಗಲೂ. ಯಡಿಯೂರ ಹತ್ರ ಊರಹಬ್ಬ ಇದೆ. ಊರಹಬ್ಬಕ್ಕೆ ಹೊಡ್ತಾ ಇದ್ದೀವಿ. ಈಗ ಯಶವಂತಪುರದಲ್ಲಿ ಇದ್ದೀವಿ. ಇವಾಗ ದೇವಸ್ಥಾನದ ದರ್ಶನದ ಹತ್ರ ನಿಂತಿದ್ದೀವಿ. ಮುಂದೆ ಹೋಗಿ ದೇವ ದರ್ಶನ ಆದ್ರೆ ಹೋಗಿ ಅಲ್ಲಿ ಮುಂದೆ ಹೋಗಿ. ದರ್ಶನ ಆಯಿತು. ದರ್ಶನ ಮುಗಿಸ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ. ಅದಕ್ಕೆ ಹತ್ರ ಬಂದಿದ್ವಲ್ಲ, ಹಂಗೆ ದರ್ಶನ ಮುಗಿಸ್ಕೊಂಡು ಹೋಗೋಣ. ಫ್ರೀ ಆಗಿದೆಲ್ಲ ಹಬ್ಬ ಇದ್ರು. ಫ್ರೀ ಆಗಿದೆ. ಬನ್ನಿ ಹೋಗೋಣ. ಹೆಂಗಿದೆ ಊಟ? ಹೆಂಗಿದೆ ವಾಣಿ? ಹೆಂಗಿದೆ? ಸಾಂಬಾರು ಮತ್ತೆ ಸಕ್ಕದಾಗಿ ಮಾಡಿದ್ದಾರೆ. ಜೋಳ ಕೇಳು. ಇವಾಗ ಊಟ ಮುಗಿಸ್ಕೊಂಡು ವಾಕಿಂಗ್, ವಾಣಿ ನಾನು ಮಾನ್ಯ ವಾಕಿಂಗ್ ಹೋಗ್ತಾ ಇದ್ದೀವಿ. ಊಟ ತುಂಬ ಚೆನ್ನಾಗಿತ್ತು ಅಲ್ಲ? ಈ ಹಾಯ್ ಮಾಡು. ಹಾಯ್ ಬಾಯ್. ಹಾಯ್ ಹಾಯ್. ಮ್ಯೂಟ್ ಆಗ್ಬಿಟ್ಟು ನೋಡಿ, ಇಲ್ಲ ಐತಲ್ಲ. ಇದೆಯಲ್ಲ ಇದು ಬೇಬಿ ಕಾರ್ನ್. ಹಿಡ್ಕೊ, ನಾನು ಕೇಳ್ತೀನಿ. ಏನು ಬರಲ್ಲ. ಇನ್ನ ಮುಂದೆ ಇದೆಯೇನೋ ನೋಡಿ, ದೊಡ್ಡದಾಗಿ. ದೊಡ್ಡದಾ? ಅದು ಒಳಗಡೆ ಹೋಗಿ. ಚಿರತೆಗಳು ಬೇರೆ ಜಾಸ್ತಿ ಐತೆ. ಏನಿದೆ ನೋಡಿ, ಅದಲ್ಲ ಅಲ್ಲಿ. ಅಷ್ಟು ಒಳಗಡೆ ಯಾರು ಹೋಗ್ತಾರೆ? ಹೋಗಿ, ಏನಾಗಲ್ಲ, ಏನಿರಲ್ಲ, ಹೋಗಿ. ಬುಸ್ ಅಂತ ಬಂದ್ಬಿಟ್ರೆ ಅಲ್ಲಿ ಇನ್ನ ದೊಡ್ಡದೈತೆ. ಇದು ತಗೊಂಡು ಇದು ಚೆನ್ನಾಗಿತ್ತು. ಏನ್ ಮಾಡ್ತೀರಾ ನೀವು ಅದನ್ನ? ಹಂಗೆ ಗಿಡನೇ ಮುರಿದಾಕ್ಬಿಟ್ಟೆ. ಚಿಕ್ಕ ವಯಸ್ಸಿಂದ ಇಷ್ಟ ಇದು. ಇಲ್ಲ, ಈಗ ಕಟ್ ಮಾಡಿದೆ. ಬೇಬಿ ಕಾರ್ನ್
ಕಾಣಿಸ್ತಾ ಇದ್ದೀನ? ಚೆನ್ನಾಗಿ ಕಾಣಿಸ್ತಾ ಇದೆ. ಬಿಸಿಲಿಗಲ್ಲ ಏನೋ ಫ್ರೆಶ್ ಬೇಬಿ ಕಾರ್ನ್ ಹಂಗೆ ಚೆನ್ನಾಗಿರುತ್ತೆ. ಬೇಬಿ ಕಾರ್ನ್ ತಿನ್ಕೊಂಡು ಚೇಪೆಕಾಯಿ ಕೀಳಕ್ಕೆ ಹೋಗ್ತಾ ಇದೀವಿ ಇವಾಗ. ಚಿರತೆ ಎಲ್ಲ ಐತೆ ಅಂತ ಭಯ ಇಡ್ಸ್ತವ್ರೆ. ಬರಲ್ಲ ಅದು ಹೇಳ್ಬಿಟ್ಟು ಬರುತ್ತಾ? ಇಲ್ಲಿ ಬರಲ್ಲ ಅಂತ ಇಲ್ಲೇ ತಾನೇ ಚೇಪೆ. ಇಲ್ಲೇ ಇದೆ ಮುಂದೆ ದೊಡ್ಡ ನಾವು ಬೇಬಿ ಕಾರ್ನ್ ತಿಂತಾ ಇದ್ವಿ. ಸ್ವೀಟ್ ಕಾರ್ನ್ ಯಾವುದು? ಸ್ವೀಟ್ ಕಾರ್ನ್ ದೊಡ್ಡದು ಇದ್ರಲ್ಲ ಇದೆಯಲ್ಲ, ಇದು ಕೀಳಲ್ಲ ಕಾಯಿ ಎಲ್ಲ ಸಣ್ಣ ಸಣ್ಣ ಕಾಯಿ. ಬೆಳಗ್ಗೆ ಬಂದಿದ್ರೆ ಇಲ್ಲೊಂದು ರೀಲ್ಸ್ ಮಾಡೋದಾಯ್ತು. ಏನ್ ರೀಲ್ಸ್? ಮೇಕೆ ಕಟ್ ಮಾಡೋದನ್ನ ವ್ಲಾಗ್. ಅಣ್ಣ ನೆನ್ನೆ ಬಂದಿದ್ರೆ ಬಾವಾ ಮಟನ್ ಹೆಂಗಿತ್ತು? ಮಟನ್ ನೋಡಮ್ಮ ಹಿಂಗೆ ಚೆನ್ನಾಗಿದೆ. ಯಾರೋ ಫೋನಲ್ಲಿ ಕೇಳ್ತಾರ ಅಯ್ಯೋ ನೋಡ್ದೆ ಅಂತ ಕೆಳಗಡೆ ಬಿಡುಮ. ಮಾನ್ಯ ಕೆಳಗಡೆ ಬಿಡು, ನಡೀತಾಳೆ. ಬಿಡು ಮಗನೆ ಕೆಳಗಡೆ ಬಿಡು. ಇಲ್ಲ ಬಿಡು, ಏನಾಗಲ್ಲ. ಬಂದಿದ್ರೆ ಬೆಳಗ್ಗೆ ವಿಡಿಯೋ ಆಗಿರೋದು. ನೀವೇ ಮಾಡಿದ್ರೆ ಆಡ್ ಮಾಡ್ತಾ ಇದ್ದೆ. ಇನ್ನೂ ದಪ್ಪ ಆಗುತ್ತೆ ಇದು ಅಲ್ಲ? ಆಗುತ್ತೆ ಇನ್ನೂ ದಪ್ಪ ಚೆನ್ನಾಗಿ ಬಿಟ್ಟಿದೆ. ಬೇಡ ಬೇಡ. ಅಯ್ಯೋ ಆಯ್ತಪ್ಪ. ಬಾಳೆಹಣ್ಣು ಹಂಗೆಲ್ಲ ಮಾಡಬಾರ್ದು. ಅದು ಸ್ವೀಟ್ ಮೈಸೂರು ಬಾಳೆಹಣ್ಣು ತಿಂತಿದ್ರೆ ಬಾಳೆಹಣ್ಣು ಬಾಳೆಹಣ್ಣು ಒಂದೇ ಥರ ಇರ್ತಾರೆ. ಅದು ಓಡ್ ಬಂದ್ರೂ ಗೊತ್ತಾಗಲ್ಲ. ಹಿಂಗೆ ನಡ್ಕೊಂಡು ಓಡಾಡೈತಲ್ಲ ಇಲ್ಲೇ ಬಂದಿತ್ತಾ? ಅಲ್ಲೇ ನಡ್ಕೊಂಡು ಓಡಾಡಿದೆ. ಎಷ್ಟು ಚೆನ್ನಾಗಿ ಹೇಳ್ತಿದ್ದೀರ ನೀವು. ಏನೋ ಒಂದು ಬೆಕ್ಕಿನ ಮರಿ ಹೋಗಿರೋಂಗೆ. ನೋಡಿಲ್ಲ ಇವ್ ನೋಡ ಆ ಟರ್ನಿಂಗ್ ಅಲ್ಲಿ ನೋಡೋಣ. ಸುಧಣ್ಣ ಅವರು ಇಲ್ಲಿ ನೋಡವ್ರೆ. ಚೆನ್ನಾಗಿದೆ. ಎಷ್ಟು ಚೆನ್ನಾಗಿದಲ್ಲಮ್ಮ. ಅದು ಇದಕ್ಕಿಂತ ಚೆನ್ನಾಗಿದೆ. ಇನ್ನೇ ಬಾವ ಚೆನ್ನಾಗಿ ಹೇಳ್ತಾ ಇದ್ರು. ನೀವು ಪಾಪ ಕೇಳಿದ್ರೆ ಏನು ಹೇಳ್ತಿಲ್ಲ. ನೀನು ಕುಡಿ ಕುಡಿಯಮ್ಮ. ಕುಡೀರಿಮ್ಮ, ಇನ್ನೊಂದು ಕುಡೀರಿ ಇದರಲ್ಲೇ. ಹೆಂಗಿದೆ ಮೇಡಮ್? ಕಟ್ ಮಾಡಿ ಸಾಕು. ಚೆನ್ನಾಗಿದೆ. ಹತ್ರ ಧೈರ್ಯ ಬರ್ತ ಸಾಕಾಗ್ತಾ ಇಲ್ಲ. ಮಾನ್ಯ ಬಿಡು ಮಗನೆ, ಸ್ವಲ್ಪ ಬಿಟ್ಬಿಡು. ಸ್ವಲ್ಪ ಅಯ್ಯೋ ಕಾಲು ಈ ಕಡೆ ಹಾಕೊಡ್ರಿ. ಕೂರ್ಸ್ಕೊಂತೀವಿ ಅಂತ ಅವಳಿಗೆ ಗೊತ್ತಾಗೋಯ್ತು. ಬಿಡಿ ಚಿಕ್ಕಪ್ಪ, ಬಿಡಿ ನನ್ನ. ಓನಮ್ಮ ಇಲ್ಲಿ ಬಾಟಲ್ ಮಾನ್ಯ ಇಲ್ಲಿ ಇಲ್ಲಿ ಹೇಳಿದೆ ಕೊಡು. ಕೊಡು ಮಗನೆ ಸ್ವಲ್ಪ ಹೊತ್ತು. ಹತ್ಕೊಂಡು ಬೆಟ್ಟ ಹತ್ತು. ಇರ್ರಿ ಅವಳೆ ಹತ್ತಾಳೆ. ಏಕಿ ಮುಖಿ ಏಕಿ ಮುಖಿ ಎಷ್ಟು ಜಲಸ್ ಎತ್ತು ನಿಂಗೆ. ನಾನು ಯಾವ್ದೇ ಕಾರಣಕ್ಕೂ ಹೋದ್ಲವಳು. ಮಾನ್ಯ ಬಾಯ್ 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 ಬಾಯ್. ಬರ್ತೀವಣ್ಣ. ಬಾಯ್ ಬಾಯ್ ಆಂಟಿ. ಬಾರ ಬರುತ್ತೆ ಅಂತ. ಊಟ ಎಲ್ಲ ಚೆನ್ನಾಗಿತ್ತು. ಊಟ ಎಲ್ಲ ಮುಗಿಸ್ಕೊಂಡು ಸಂಜೆ ಒಳ್ಳೆ ತಲೆಕಾಳು ಮಾಂಸ ರೆಡಿ ಆಗುತ್ತೆ ಅಂತ ಪಾಪ ಹೇಳಿದ್ರು. ಪಾಪ ಟೈಮ್ ಆಗೋಗುತ್ತೆ ಅಂತೇಳಿ ಎಳ್ನೀರು ಮಾತ್ರ ಚೆನ್ನಾಗಿತ್ತು. 2, 3, 4 ಎಷ್ಟು ಕೊಡಿದ್ರಿ? ನಾನೊಂದು 3, ಅವರೊಂದು 2, ಮೊದಲನೇ 2, ಬಾವ 2. ಸರಿ ಎಳ್ನೀರು ಕುಡಿದು ಇವಾಗ ಹೊಡ್ತಾ ಇದ್ದೀವಿ. ಚೆನ್ನಾಗಿ ಕಾಣುತ್ತೆ. ಇನ್ನು ಕತ್ಲಾದ್ರೆ ಅಲ್ಲ ಲೈಟಿಂಗ್ ಸಂಡೇ ಸ್ಪೆಷಲ್ ಜಾಮ್.
ಇಲ್ಲ ಮಗನ ಎಲ್ಲ ಕಡೆ ಜಾಮ್. ನಾವು ಬೇಗ ಬಿಡಬೇಕಿತ್ತು, ಇಲ್ಲ ಲೇಟಾಗಿ ಬಿಡಬೇಕಿತ್ತು. ಒಂಥರ ಪೀಕ್ ಲೆವೆಲಲ್ಲಿ ಬಿಟ್ಬಿಟ್ಟಿದ್ದೀವಿ ಇವಾಗ. ಯಾರೋ ಬಟ್ಟು ದಾರಿ ಮಾಡ್ಕೊಂಡು ಹೋಗ್ತಾ ಇದ್ದ, ಯಾರೋ ಒಂದು ವಯಸ್ಸಾಳ ಗಾಡಿ ಕೂತ್ಬಿಟ್ಟು ಪಾಪ ಅವನೇ ಅದೇ ಆಂಬ್ಯುಲೆನ್ಸ್ ಅಲ್ಲಿ ಹೋಗ್ಬಿಟ್ಟ ಪಾಪ. ಅದೇ ಆಂಬ್ಯುಲೆನ್ಸ್ ಅಲ್ಲಿ ಅವ್ನ ಹಾಕೊಂಡು ಹೋದ್ರು. ಅದು ನೆನ್ಸ್ಕೊಂಡ್ರೇನೆ ಭಯ ಆಗ್ತೈತೆ. ಬಸ್ ಅವನು ನಮ್ಮ ಮುಂದೆ ರೈಟ್ ಅಲ್ಲಿ ಬಸ್ ನಾವು ವೇಟ್ ಮಾಡ್ದ KSRTC ಅವ್ನು ಎಲ್ಲಾರು ನಾವು ಬೈಕ್ ಕುಂತೀವಿ ಪಾಪ. KSRTC ಡ್ರೈವರ್ಗಳು ಎಲ್ಲಾರು ಬೈಕ್ ಕುಂತೀವಿ. ಅದೇ KSRTC ಡ್ರೈವರ್ ಇವತ್ತು ಪಾಪ ಒಬ್ಬನ ಜೀವ ಉಳಿಸ್ದ. ಸಡನ್ ಆಗಿ ರೈಟ್ ಹೇಳ್ದ, ಅವಾಯ್ಡ್ ಮಾಡಿದ ಅಂದ್ರೆ ಅವ್ನ ಸ್ಪಾಟ್ ಅವನ ಮೇಲೆ ಹತ್ತಿಸ್ಬೇಕಿತ್ತು ಸೀದಾ ಗಾಡಿ. ಆಕ್ಚುಲಿ ನಂಗೆ ಅದು ವಿಡಿಯೋ ಮಾಡೋ ಮನ್ಸಿರ್ಲಿಲ್ಲ, ಬಟ್ ಏನೋ ಟೂ ವೀಲರಲ್ಲಿ ಹೋಗೋರು ಆದಷ್ಟು ಸ್ಲೋ ಹೋಗಿ ಅಂತ ಹೇಳೋದಕ್ಕೆ ದಯವಿಟ್ಟು ಕ್ಲಿಪ್ಪಿಂಗ್ ನಾನು ತಗೊಂಡಷ್ಟೇ. ನನ್ನ ಕಣ್ಣು ಮುಂದೆ ನಮ್ಮ ಗಾಡಿ ಮುಂದೆನೆ ಅದು ಹೇಳೋಕ್ಕಾಗಲ್ಲ. ದಿನ ಶಾಕಿಂದ ಹೊರಗೆ ಬಂದಿಲ್ಲ ಇನ್ನು. ದಯವಿಟ್ಟು ಆಂಬ್ಯುಲೆನ್ಸ್ ಮುಂದೆನೂ ದಯವಿಟ್ಟು ಆಂಬ್ಯುಲೆನ್ಸ್ ಮುಂದೆನೂ ಗಾಡಿ ಚಚ್ಕೊಂಡು ಹೋಗ್ಬೇಡಿ. ಆಂಬ್ಯುಲೆನ್ಸ್ ಪಾಸ್ ಆಗಿದೆ ಅಂದ್ಬಿಟ್ಟು ಆಂಬ್ಯುಲೆನ್ಸ್ ಹಿಂದೆನೂ ಗಾಡಿ ಚಚ್ಕೊಂಡು ಹೋಗ್ಬೇಡಿ. ಗಾಡಿ ಮಾಡ್ಕೊಡಿ. ಯಾವ ಜೀವ ಉಳ್ಸಕ್ ಹೋದ ಪಾಪ. ಇವಾಗ ಅವನೇ ಅದೇ ಆಂಬ್ಯುಲೆನ್ಸ್ ಅಲ್ಲಿ ಇಬ್ಬರು ಇದ್ರಂತೆ. ಇವಾಗ ಇವನು ಒಬ್ಬ, 3 ಜನ ಅಂತ ಹೇಳ್ತಾ ಇದ್ರು ಇವರು. ಏನೋ ಇಲ್ಲೇ ನಿಯರ್ ಬೈ ಯಾವ್ದೋ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾರೆ. ಏನೋ ಆಗದೆ ಆರಾಮಾಗಿ ಬದುಕಿದ್ರೆ ಸಾಕು ಅಷ್ಟೇ. ಸೊ ಹೈವೇಲಿ ಹೋಗೋವಾಗ ಎಲ್ಲರೂ ಯಾರಾದ್ರೂ ಅಷ್ಟೇ ದಯವಿಟ್ಟು ಹುಷಾರಾಗಿ ಟ್ರಾವೆಲ್ ಮಾಡಿ ಅಂತ ಹೇಳ್ತೀನಿ. ಸೊ ಮೈಂಡೆಲ್ಲ ಒಂಥರ ಆಗ್ತಿದೆ. ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ನೆಲಮಂಗಲ ಹತ್ರ ಇದ್ದೀವಿ. ಫುಲ್ ಜಾಮ್ ಜಾಮ್ ಜಾಮ್. ಅಲ್ಲಿಂದ ಇಲ್ಲಿಗೆ ಬಂದ್ಬಿಡ್ಬೋದು, ಇಲ್ಲಿಂದ ಮನೆಗೆ ಹೋಗೋಕ್ಕಲ್ಲ. ಫುಲ್ಲು ಜಾಮು. ಇವರು ಇವತ್ತು ಫೈನಲ್ ಮ್ಯಾಚಸ್ ಬ್ಯುಸಿ ಆಗಿದ್ದಾರೆ ನೋಡಿ. ಇಲ್ಲಿ ಮ್ಯಾಚ್ ನೋಡಿಕೊಂಡು ಟ್ರಾಫಿಕ್ನ ಎಂಜಾಯ್ ಮಾಡ್ತಾರೆ. ನನಗೆ ಸಾಕಾಗ್ತಾಯಿದೆ. ನಿನಗೆ ನನಗೆ ಆಗ್ತಿಲ್ಲ. ಇದು ಬೇರೆ ಅಲ್ಲಿ ಮುಂದೆ ನಿಲ್ಲಿಸುತ್ತೆ ವೆಯ್ಟ್ ಮಾಡು. ಮೂನೇ ಆಗ್ತಾಯಿಲ್ಲವ ಆಗಿದ್ದ. ಯಪ್ಪ ಫುಲ್ ಜಾಮ್. ಒಂದು ಹಾಫ್ ಆನ್ ಅವರಿಂದ ಇಲ್ಲೇ ನಿಂತಿದ್ದೀವಿ. ಇವಾಗ ಊಟ ಮಾಡ್ತಾ ಇದ್ದೀವಿ. ಮಟನ್ ಬಿರಿಯಾನಿ, ಅವನು ಮಟನ್ ಬಿರಿಯಾನಿ, ಇವರು ಮಟನ್ ಬಿರಿಯಾನಿ ತಿನ್ಬಿಟ್ಟು ಹೋಗುವ. ಊಟ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಮಧ್ಯಾಹ್ನ ಊಟ ಮಾಡಿದ್ದಿಂದ ಇವಾಗಿನ ಜಾಸ್ತಿ ಹೆವಿ ತಿನ್ಬೇಕು ಅನ್ಸುತ್ತೆ. ನೈಟಲ್ಲಿ ಎಲ್ಲರೂ ಊಟ ಮುಗಿಸ್ಕೊಂಡು ಇವಾಗ ಮನೆ ಕಡೆ ಹೊರಡುತ್ತಿದ್ದೇವೆ. ಇವತ್ತಿನ ದಿನ ಚೆನ್ನಾಗಿತ್ತು. ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ವೀಡಿಯೋಸ್ ನೋಡ್ತೀರಾ, ಅದ್ರ ಜೊತೆಗೆ ಒಂದು ಕಮೆಂಟ್ ಹಾಕಿ. ನಮಗೂ ಗೊತ್ತಾಗುತ್ತೆ ನಿಮ್ಗೆ ಹೆಂಗೆ ಅನಿಸ್ತಿದೆ ಅಂತ. ಸೊ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾರಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿ ಎಂಡ್ ಮಾಡ್ಬಿಡಿ. ಇವಾಗ ಮನೆಗೆ ಹೋಗಿ ಸ್ವಲ್ಪ ಕೋಲ್ಡ್ ಆಗಿದೆ, ಒಂದು ಟ್ಯಾಬ್ಲೆಟ್ ಹಾಕ್ಕೊಂಡು ಮಾಡ್ಕೊಳ್ಳೋದು ಅಷ್ಟೇ. ಸಿಗ್ತೀವಿ ಮತ್ತೆ ಮುಂದಿನ ವ್ಲಾಗ್ ನಮಗೆ. ಅಲ್ಲಿವರೆಗೂ ವೆಯ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.